ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಮೊನ್ನೆ ಮುಂಬೈಗೆ ಒಂದು ಈವೆಂಟಿಗೆ ಹೋಗಿದ್ದೆ. ಸೊ ನಾನು ಈ ಫೋನ್ನ ಐಕು ಫೋನ್ ಇದು ಬ್ಯಾಗ್ ಒಳಗೆ ಇಟ್ಕೊಂಡಿದ್ದೆ. ಕ್ರೀಮ್ ಎಲ್ಲ ಸ್ಪಿಲ್ ಆಗಿಬಿಟ್ಟು ಸ್ಪೀಕರ್ ಒಳಗೆಲ್ಲ ಹೋಗ್ಬಿಟ್ಟಿದೆ. ಸೌಂಡ್ ಕೇಳ್ತಾ ಇದೆ, ಪ್ಲೇ ಆಗುತ್ತೆ, ಸೌಂಡೆಲ್ಲ ಪ್ಲೇ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ಇದು ಸ್ಟೀರಿಯೋ ಸ್ಪೀಕರು. ಇಯರ್ ಪೀಸ್ ಹತ್ರ ಒಂದು ಸ್ಪೀಕರ್ ಇದೆ, ಬಾಟಮ್ ಫೈರಿಂಗ್ ಸ್ಪೀಕರ್ ಇದೆ. ಬಾಟಮ್ ಫೈರಿಂಗ್ ಸ್ಪೀಕರಿಂದ ಸೌಂಡೇ ಬರ್ತಾಯಿಲ್ಲ. ಮೋಸ್ಟ್ಲಿ ಫುಲ್ ಬ್ಲಾಕ್ ಆಗಿದೆ, ಏನಾಗಿದೆ ಅಂತ ಗೊತ್ತಿಲ್ಲ. ವೈಟ್ ಕ್ರೀಮ್ ಕಾಣ್ತಾ ಇದೆ. ಈ ಸೆಕೆಂಡ್ರಿ ಸ್ಪೀಕರ್ ಇಯರ್ ಪೀಸ್ ಹತ್ರ ಇದೆ ಅಲ್ವಾ, ಅದು ನಾರ್ಮಲಾಗಿ ಕೇಳ್ತಾ ಇದೆ. ಮೋಸ್ಟ್ಲಿ ಬಾಟಮ್ ಫೈರ್ ಒಳಗಡೆ ಕ್ರೀಮ್ ಎಲ್ಲ ಸೇರ್ಕೊಂಡ್ಬಿಟ್ಟು ಬ್ಲಾಕ್ ಆಗಿದೆ ಅಂತ ಕಾಣುತ್ತೆ. ನಾವಿವತ್ತು ಏನು ಮಾಡೋಣ ಗೊತ್ತಾ, ಐಕು ಸರ್ವಿಸ್ ಸೆಂಟ್ರಿಗೆ ಹೋಗೋಣ. ಅಲ್ಲೋಗಿ ಮೋಸ್ಟ್ಲಿ ಮೇಜರ್ ವರ್ಕ್ ಇರಲ್ಲ, ಇದನ್ನು ಬಿಚ್ಬಿಟ್ಟು ಮೋಸ್ಟ್ಲಿ ಸ್ಪೀಕರ್ ಹತ್ರ ಕ್ಲೀನ್ ಮಾಡಿಕೊಡ್ತಾರೆ ಅಂತ ಅನ್ಸುತ್ತೆ. ಹೆಂಗೂ ನಾವು ಸರ್ವಿಸ್ ಸೆಂಟ್ರಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಪರ್ಮಿಷನ್ ತೊಗೊಂಡು ನಮ್ಮ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರುತ್ತೆ, ಅಲ್ಲಿ ಇಂಟ್ರಾಕ್ಷನ್ ಯಾವ ರೀತಿ ಇರುತ್ತೆ, ನಮ್ಮ ಡೌಟ್ಸು ಪ್ರತಿಯೊಂದನ್ನು ಕೂಡ ಕ್ಲಿಯರ್ ಮಾಡಿ ಒಂದು ವಿಡಿಯೋ ಮಾಡೋಣ, ಬನ್ನಿ. iQ ग्राहक सेवा में आपका स्वागत है. ओके, वेलकम टू iQ कस्टमर केयर. हिंदी के लिए 1 दबाएं. फॉर इंग्लिश प्रेस 2. మరాఠీसाठी 3 దాబా. తెలుగులో మాట్లాడడానికి 4 నొక్కండి. ಕನ್ನಡ ಇದೆಯಾ? ಮಲಯಾಳത്തിന് വേണ്ടി 5 ಅಮರ್ತಿದ. ಕನ್ನಡಕ್ಕಾಗಿ 6 ಫೈನಲಿ ಕನ್ನಡ ಇದೆ. ಸೊ ನಿಮಗೆ ಸರ್ವಿಸ್ ಸೆಂಟರ್ ಲೊಕೇಶನ್ ಬೇಕು ಅಂತ ಅಂದರೆ ಒಂದು 24/7 ಟೋಲ್ ಫ್ರೀ ಈ ಒಂದು ನಂಬರ್ಗೆ ಕಾಲ್ ಮಾಡಿದ್ರೆ ನೀವು ನಿಯರೆಸ್ಟ್ ಸರ್ವಿಸ್ ಸೆಂಟರ್ ಲೊಕೇಶನ್ನ ಪಡ್ಕೊಬೋದು. ಅಥವಾ ಅವ್ರ ವೆಬ್ಸೈಟಲ್ಲೂ ಕೂಡ ನಿಮಗೆ ಸರ್ವಿಸ್ ಸೆಂಟರ್ ಡೀಟೇಲ್ಸ್ ಸಿಗುತ್ತೆ. ಸೊ ನಿಯರೆಸ್ಟ್ ನೋಡಿಕೊಂಡು ಹೋದ್ರಾಯ್ತು, ಸಿಂಪಲ್. ನಾವು ಈಗ ಬ್ರಿಗೇಡ್ ರೋಡಲ್ಲಿರುವಂಥ ವಿವೋ ಐಕು ಸರ್ವಿಸ್ ಸೆಂಟ್ರಿಗೆ ಬಂದಿದ್ದೀವಿ. ನಾವು ಆ್ಯಕ್ಚುಲಿ ಇಲ್ಲಿಗೆ 3ನೇ ಸಲ ಬರ್ತಾ ಇರೋದು. ಇದಕ್ಕಿಂತ ಮುಂಚೆ ಈ ಸ್ಟೋರ್ನ ಕೂಡ 2 ಸಲ ವಿಸಿಟ್ ಮಾಡಿದ್ವು. ಸೊ ಮೇಲ್ಗಡೆ ಸರ್ವಿಸ್ ಸೆಂಟರ್ ಆಗಿದೆ ಅಂತ ಗೊತ್ತಿರಲಿಲ್ಲ. ಬನ್ನಿ ಡೈರೆಕ್ಟಾಗಿ ಸರ್ವಿಸ್ ಸೆಂಟ್ರಿಗೆ ಹೋಗೋಣ. ಮೇಡಮ್, ಇದು ಸ್ಪೀಕರು ಬಾಟಮ್ ಫೈರಿಂಗು ಸ್ವಲ್ಪ ಜೋರಾಗಿ ಕೇಳ್ತಿಲ್ಲ. ಅಂದರೆ ಧೂಳೋಗಿದೆ ಅಂತ ಅನ್ಸುತ್ತೆ. ಧೂಳೋಗಿದೆಯಾ, ಸ್ಪೀಕರ್ ಹೋಗಿದೆಯಾ ಗೊತ್ತಿಲ್ಲ. ಸೊ ಒಂದ್ಸಲ ಚೆಕ್ ಮಾಡಿ. ಅಂದ್ರೆ ಸ್ಪೀಕರ್ ಏನು ಸರಿಯಾಗಿ ಕೇಳಿಸ್ತಾ ಅಂದರೆ ಜೋರಾಗಿ ಕೇಳ್ತಿಲ್ಲ, ಜೋರಾಗಿ ಕೇಳಿಸ್ತಾ ಇಲ್ಲ. ಅಂದ್ರೆ ನಿಮ್ಗೆ ಏನಾದ್ರು ವೈಬ್ರೇಷನ್ ವೈಬ್ರೇಷನ್ ಇಲ್ಲ, ಫುಲ್ ನಿಧಾನ ಕೇಳ್ತಿದೆ. ಚೆಕ್ ಮಾಡೋಣ ಸರ್. ಓಕೆ ಓಕೆ ಸರ್, ನಿಮ್ಮ ಸಂದೀಪ್ ಅಂತ. ಸಂದೀಪ್, ಓಕೆ. 1 ಸೆಕೆಂಡ್ ಸರ್, ಎಂಟ್ರಿ ಮಾಡ್ತೀನಿ. ಮೇಡಮ್, ಸರ್ವಿಸ್ ಸೆಂಟ್ರಿಗೆ ಬರೋಕ್ಕಾಗಿಲ್ಲ ಅಂದರೆ ನಿಮ್ದು ಏನಾದ್ರು ಪಿಕ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಏನಾರು ಇದೆಯಾ? ಅವೈಲೇಬಲ್ ಇದೆ ಸರ್. ಅಂದರೆ ಹೆಂಗೆ ಬುಕ್ ಮಾಡ್ಕೋಬೇಕು ಅದನ್ನ? ಇವಾಗ ಅದು ಆಪ್ಷನ್ ಇದೆ ಸರ್, ಪೋರ್ಟಲ್ ಇರುತ್ತೆ, ಸಮ್ ಪೋರ್ಟಲ್ ಇರುತ್ತೆ. ಅದರಲ್ಲಿ ನೀವು ಏನಾದರೂ ಪಿಕಪ್ ಡ್ರಾಪ್ ಸರ್ವಿಸ್ ಏನಾದರೂ ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ಟೈಮಿಂಗ್ ಅರೇಂಜ್ ಆಗುತ್ತೆ. ಸೊ ನಾವು ಅದನ್ನು ಪಿಕಪ್ ಮಾಡಿಕೊಂಡು ನಿಮ್ಮನ್ನು ಪಿಕಪ್ ಮಾಡಿಕೊಂಡೆ ನೆಕ್ಸ್ಟ್ ಸರ್ವಿಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ನಿಮಗೆ ಮನೆಗೆ ಡ್ರಾಪ್ ಮಾಡುತ್ತೆ. ಅದಂದ್ರೆ ಎಕ್ಸ್ಟ್ರಾ ಚಾರ್ಜಬಲ್ ಇರುತ್ತೆ? ಇಲ್ಲ ಸರ್, ಕಂಪ್ನಿನೇ ಪೇ ಮಾಡುತ್ತೆ. ಓಕೆ, ಅಂದರೆ ಟೋಲ್ ಫ್ರೀ ನಂಬರಿಗೆ ಕಾಲ್ ಮಾಡಬೇಕಾ ಅಥವಾ ವೆಬ್ಸೈಟಲ್ಲೇ ಮಾಡಬೇಕಾ? ವೆಬ್ಸೈಟ್ ಅದು ಸಪ್ರೇಟ್ ವೆಬ್ಸೈಟ್ ಇರುತ್ತೆ ಸರ್. ಕಾಲ್ ಫ್ರೀ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದ್ರು ನಿಮಗೆ ಅಪ್ಡೇಟ್ ಮಾಡ್ತಾರೆ. ಈ ಥರ ಪಿಕಪ್ ಬರೋಕ್ಕಾಗಲ್ಲ ಅಂದರೆ ಹೇಳಿದ್ರೆ ಮಾಡ್ತಾರೆ. ಆ ಥರನೇ ಹೇಳಿರಲ್ಲ ಸರ್. ಇದನ್ನ ಓಪನ್ ಮಾಡ್ಕೊಡ್ತೀರಾ? IMEI ನಂಬರ್, ಪಾಸ್ವರ್ಡ್ ಓಪನ್ ಮಾಡ್ತೀರಾ? ಮೇಡಮ್, ಇದು ವಾರಂಟಿ ಅಂಡರ್ ಇದೆಯಾ ಅಲ್ವಾ ಅಂತ ಗೊತ್ತಿಲ್ಲ. ಹಾಂ ಸರ್, ಚೆಕ್ ಮಾಡಿ ಅಪ್ಡೇಟ್ ಬಿಲ್ ಏನಾರ ಬೇಕಾಗುತ್ತಾ? ನೋ ಸರ್, ಬಿಲ್ ಏನಿಲ್ಲ. ನಿಮ್ದು IMEI ನಂಬರ್ ಇದ್ರೆ, ಸೊ ನೀವು ಯಾವಾಗ ಪರ್ಚೇಸ್ ಮಾಡಿದ್ದೀರಾ, ಏನಾದರೂ ಎಕ್ಸ್ಟೆಂಡೆಡ್ ಆಕ್ಟಿವೇಷನ್ ಡೇಟ್ ತಗೊಳುತ್ತಾ? ಆಕ್ಟಿವೇಷನ್ ಡೇಟ್ ಪ್ಲಸ್ ನಿಮ್ದು ಏನಾದರೂ ಎಕ್ಸ್ಟೆಂಡೆಡ್ ವ್ಯಾರಂಟಿ ಇದ್ರೂ ಗೊತ್ತಾಗುತ್ತೆ ಸರ್. ಇನ್ ಕೇಸ್ ವಾರಂಟಿ ಅಂಡರ್ ಇಲ್ಲ ಅಂದ್ರೆ ಏನು ಇರುತ್ತೆ? ಸೊ ವ್ಯಾರಂಟಿ ಮುಗ್ದೋಗಿದ್ರು ಸೊ ಫಾರ್ ಕ್ಲೀನಿಂಗು ಸಾಫ್ಟ್ವೇರ್ ಅಪ್ಡೇಟ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಸರ್. ಅದಕ್ಕೇನು ಚಾರ್ಜಸ್ ಆಗಲ್ಲ. ಸೊ ಇನ್ ಕೇಸ್ ಡ್ಯಾಮೇಜ್ ಇದ್ರೆ ಮಾತ್ರ ನಿಮಗೆ ಚಾರ್ಜಸ್ ಆಗುತ್ತೆ. ಸರಿ ಸರ್, ಕೂತ್ಕೊಳ್ಳಿ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಸರ್. ಒಂದು ಹಾಫ್ ಆನ್ ಅವರಲ್ಲಿ ನಿಮಗೆ ಚೆಕ್ ಮಾಡಿಬಿಟ್ಟು ಅಪ್ಡೇಟ್ ಮಾಡ್ತೀವಿ ಸರ್. ಕೂತ್ಕೊಳ್ಳಿ ಸರ್. ಟೀ ಕಾಫಿ ಏನಾದರೂ ವೆಯ್ಟ್ ಮಾಡ್ತೀವಿ ಸರ್, ಅಪ್ಡೇಟ್ ಮಾಡ್ತೀವಿ. ಸೊ ಒಂದು 10 ನಿಮಿಷ ವೆಯ್ಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಅಷ್ಟರಲ್ಲಿ ಈ ಒಂದು ಸರ್ವಿಸ್ ಸೆಂಟರ್ನ ಎಕ್ಸ್ಪ್ಲೋರ್ ಮಾಡಿಬಿಡೋಣ. ಸೊ ಸ್ಟಾರ್ಟಿಂಗ್ಗೆ ಸರ್ವಿಸ್ ಡೇ ಅಂತ ಏನೋ ಹಾಕಿದ್ದಾರೆ, ಆಯಿತಾ? ಸೊ ಎವ್ರಿ ಮಂತು 14th to 16th ಏನೋ ಸರ್ವಿಸ್ ಡೇ ಅಂತ ಇರುತ್ತಂತೆ. ಸೊ ಈ ಟೈಮಲ್ಲಿ ಲೇಬರ್ ಚಾರ್ಜ್ ಫ್ರೀ ಅಂತೆ, ಎಕ್ಸಸರೀಸ್ ಮೇಲೆ 10% ಡಿಸ್ಕೌಂಟು, ಫ್ರೀ ಬ್ಯಾಕ್ ಕವರ್ ಅಂತೆ, ಸ್ಕ್ರೀನ್ ಗಾರ್ಡು ಮತ್ತು ಫ್ರೀ ಸಾಫ್ಟ್ವೇರ್ ಅಪ್ಡೇಟು, ಹ್ಯಾಂಡ್ಸೆಟ್ ಕ್ಲೀನಿಂಗು, ಹ್ಯಾಂಡ್ಸೆಟ್ ಚೆಕಪ್ಪು, ಸ್ಯಾನಿಟೈಸೇಷನ್ ಆಫ್ ಹ್ಯಾಂಡ್ಸೆಟ್ಟು, ಏನೇನೋ ಮಾಡ್ತಾರಂತೆ ಒಟ್ಟಿಗೆ. ಇಂಟ್ರೆಸ್ಟಿಂಗ್. ಮತ್ತು ಕಾಫಿ ಬೇಕು ಅಂದರೆ ಕಾಫಿ ಇದೆ, ಜ್ಯೂಸ್ ಎಲ್ಲ ಇಟ್ಟಿದ್ದಾರಪ್ಪ. ಮತ್ತು ಸಿಟ್ಟಿಂಗ್ ಏರಿಯಾ ಕೂಡ ಆ್ಯಕ್ಚುಲಿ ತುಂಬ ಸ್ಪೇಷಿಯಸ್ ಆಗಿದೆ. ಬೇಜಾನ್ ಜನ ಬಂದರೂ ಕೂಡ ಆರಾಮಾಗಿ ಕೂತ್ಕೋಬೋದು. ಇಂಟ್ರೆಸ್ಟಿಂಗ್. ಮಿಸ್ಟರ್ ಸಂದೀಪ್, ಸರ್ ಅದು ಡಸ್ಟ್ ಹೋಗಿದೆ ಒಳಗಡೆ, ಕ್ಲೀನ್ ಮಾಡಿ ನೋಡಬೇಕು. ಅಂದರೆ ನೀವು ಬಿಚ್ಚಿಬಿಟ್ಟು ಕ್ಲೀನ್ ಮಾಡಬೇಕಾ ಅಥವಾ ಬಿಚ್ಚೆ ಮಾಡಬೇಕಾ? ಓಕೆ, ಬ್ಯಾಕ್ ಪೆನ್ ರಿಮೂವ್ ಮಾಡ್ತೀವಿ, ರಿಮೂವ್ ಮಾಡಿ ಕ್ಲೀನ್ ಮಾಡಿ. ಓಕೆ, ನಮ್ಮ ಮುಂದೆನೇ ಮಾಡ್ತೀರಾ? ಹಾಂ, ನಿಮ್ಮ ಮುಂದೆನೇ ಮಾಡ್ತೀವಿ ಸರ್.
ತುಂಬ ಜನ ವಾರಂಟಿ ಎಲ್ಲ ಮುಗಿದೋದ್ಮೇಲೆ ಹೊರಗಡೆ ರಿಪೇರಿ ಮಾಡಿಸ್ಕೊಳ್ಳೋಣ ಅಂತ ಮಾಡಿಸ್ಕೋತಾರೆ. ಸೊ ನೀವೇ ಸಜೆಸ್ಟ್ ಮಾಡ್ತೀರಾ? ಇಲ್ಲ ಸರ್, ಆಚೆ ಹೋಗಬಾರ್ದು ಸರ್. ಏನಿದ್ರು ಇಲ್ಲೇ ಬನ್ನಿ. ಅಂದರೆ ಏನು ರೀಸನ್, ಏನಕ್ಕೆ ಇಲ್ಲೇ ಮಾಡಿಸ್ಕೊಳ್ಳಿ ಅಂತೀರಾ? ಸರ್ ಅಲ್ಲಿ ಅವ್ರಿಗೆ ಥರ್ಡ್ ಪಾರ್ಟಿ ಏನು ಮಾಡಿದ್ರೆ ಮಿಸ್ ಮಾಡ್ಕೊಳ್ತಾರೆ, ಪ್ಲಸ್ ಅವ್ರ ಶೀಲ ರಿಮೂವ್ ಮಾಡ್ತಾರೆ. ನಮ್ದು ಆ ಥರ ಇಲ್ಲ, ನಮ್ಮ ಏನಿದ್ರು ಬಟ್ ನಿಮಗೆ ನಾರ್ಮಲ್ ಒರಿಜಿನಲ್ ಪಾರ್ಟ್ ಸಿಗುತ್ತೆ. ಪ್ಲಸ್ ಸ್ಪೀಕರ್ ಕ್ಲೀನಿಂಗ್ ಮತ್ತೆ ಫ್ರೀ ಇರುತ್ತೆ. ಮತ್ತು ಸರ್ವಿಸ್ ಡೇ ಅಂತ ಇರುತ್ತೆ 14, 15, 16 3 ಡೇಸು. ನಿಮಗೆ ಅದು ಸಾಫ್ಟ್ ಸ್ಕ್ರೀನ್ ಗಾರ್ಡ್ ಸಿಗುತ್ತೆ. ನಮ್ಮ ಅವೈಲೇಬಲ್ ಇದ್ದರೆ ನಿಮಗೆ ಫ್ರೀ ಆಫ್ ಕಾಸ್ಟ್. ಅದು ಏನು ಅದಿಲ್ಲ, ಎವ್ರಿ 3 ಮಂತ್ ಸಿಗುತ್ತೆ ಸ್ಕ್ರೀನ್ ಗಾರ್ಡು, ಪ್ಲಸ್ ಬ್ಯಾಟ್ರಿ ಕವರ್ ಸಿಗುತ್ತೆ, ಬ್ಯಾಕ್ ಕವರ್ ಸಿಗುತ್ತೆ, ಟ್ರಾನ್ಸ್ಪರೆಂಟ್ ಸಿಗುತ್ತೆ. ಫಸ್ಟ್ ಏನು ಬರುತ್ತಲ್ಲ ಆ ಥರ ಸೇಮ್ ಅದೇ ಬರುತ್ತೆ. ಪ್ಲಸ್ ನಿಮಗೆ ಸಾಫ್ಟ್ವೇರ್ ಅಪ್ಗ್ರೇಡ್ಸ್ ಇರುತ್ತೆ. ಅಪ್ಗ್ರೇಡ್ಸ್ಗೆ ನೀವು ಡೇಟೆಲ್ಲ ಬ್ಯಾಕಪ್ ಮಾಡ್ಕೊಂಡು ತೊಗೊಂಡು ಬರಬೇಕು. ಅದೇ ನಿಮಗೆ ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡ್ತೀವಿ, ಏನು ಇಶ್ಯೂ ಇದ್ರೆ. ಬರೀ ಡಿಸ್ಪ್ಲೇ ಚೇಂಜ್ ಮಾಡಿದ್ರೆ ಮಾತ್ರ ಸರ್ವಿಸ್ ಇದು ಆಗುತ್ತೆ, ಅದರಲ್ಲಿ ನಾರ್ಮಲ್ ಇರುತ್ತೆ. ಪ್ಲಸ್ಸು ನಿಮಗೆ ಇದು ಎಲ್ಲ ಇಲ್ಲೇ ಬಂದರೆ ನಿಮಗೆ ವಾರಂಟಿನೂ ಕಂಟಿನ್ಯೂ ಆಗುತ್ತೆ. ವಾರಂಟಿ ಇದ್ದರೆ ಕಂಟಿನ್ಯೂ ಆಗುತ್ತೆ. ಪ್ಲಸ್ ಎಲ್ಲಿಯೂ ಯಾವ ಸರ್ವಿಸ್ ಸೆಂಟರ್ ಹೋದ್ರೂ ನಿಮಗೆ ಶೋ ಆಗುತ್ತೆ, ಏನು ಮಾಡಿದ್ದೀವಿ, ಯಾವ ಥರ ಇದೆ ಎಲ್ಲ ನಿಮಗೆ ಅಂದರೆ ಸರ್ವಿಸ್ ಹಿಸ್ಟ್ರಿ ತೋರಿಸ್ಬಿಡುತ್ತೆ. ಎಲ್ಲಿ ಹೋದ್ರು ಅಂತ. ನೆಕ್ಸ್ಟ್ ಏನೋ ಈ ಐಕು ನಂಬರ್ ಸೀರೀಸಿಗೆ ಏನೋ ಪ್ರಿಯಾರಿಟಿ ಸರ್ವಿಸ್ ಅಂತ ಏನೋ ಇರುತ್ತಲ್ಲ, ಏನು ಅಡ್ವಾಂಟೇಜ್ ಏನು? ಅಡ್ವಾಂಟೇಜ್ ಅಂದರೆ ನಿಮಗೆ ಪಿಕಪ್ ಡ್ರಾಪ್ ಸರ್ವಿಸ್ ಇರುತ್ತೆ, ನಿಮಗೆ ಸಿಗುತ್ತೆ. ನಿಮಗೆ ಪ್ಲಸ್ ನಿಮಗೆ ವೇಟಿಂಗ್ಸು ಇರಲ್ಲ, ನಿಮಗೆ ಏನಾದರೂ ಇಮಿಡಿಯೇಟ್ ಮಾಡಿಕೊಡ್ತೀವಿ. ಸೊ ಅಂದರೆ ಅದು ಅಂದರೆ ಈ ಐಕು 10, 11 ಆ ಥರ ನಂಬರ್ ಸೀರೀಸ್ 10, 11, 13 ಆ ಥರ ಇದ್ದರೆ ಅಡ್ವಾಂಟೇಜ್ ಸರ್ವಿಸ್. ಈ ಸರ್ವಿಸ್ ಡೇ ದಿನ ಈ ನಂಬರ್ ಸೀರೀಸಿಗೆ ಮಾತ್ರ ಬ್ಯಾಕ್ ಕವರ್ ಸಿಗುತ್ತಾ ಅಥವಾ ಎಲ್ಲ ಬ್ರ್ಯಾಂಡ್ ಎಲ್ಲ ಮಾಡೆಲ್ಸ್ಗೆ ವಿವೋ ಮತ್ತು ಐಕ್ಯೂ ಎಲ್ಲ ಸಿಗುತ್ತೆ. ಸ್ಟಾಕ್ ಅವೈಲಿಟಿ ಇದ್ದರೆ ನಿಮಗೆ ಇಮಿಡಿಯೇಟ್ ಸಿಗುತ್ತೆ. ಇಲ್ಲಾಂದರೆ ಆರ್ಡರ್ ಮಾಡಿದ್ರೆ ನಿಮಗೆ ವರ್ಕಿಂಗ್ 3 to 7 days. ಅಂದರೆ ಕ್ಲೀನ್ ಅಪ್ ಅಂದರೆ ಹೊರಗಡೆಯಿಂದ ಔಟರ್ ಕ್ಲೀನ್, ಸ್ಪೀಕರು ರಿಸೀವರು ಕೆಲಸ ಮಾಡಿಲ್ಲ ಅಂದರೆ ಅದರ ಪ್ಲಸ್ ಮೇಲ್ಗಡೆ ಡಸ್ಟ್ ಇದ್ದರೆ ಎಲ್ಲ ಕ್ಲೀನ್ ಮಾಡಿ ಕೊಡ್ತೀವಿ. ಸಾಫ್ಟ್ವೇರ್ ಏನಾದ್ರು ಅಪ್ಡೇಟ್ ಇದೆ, ಡೇಟಾ ಬ್ಯಾಕಪ್ ಮಾಡ್ಕೊಂಡು ಡೇಟಾ ಎಲ್ಲ ಹೋಗುತ್ತೆ ನಿಮಗೆ ಸಾಫ್ಟ್ವೇರ್. ಅಂದರೆ ಏನಾದರೂ ಒಂದು ಲಿಮಿಟೇಷನ್ಸ್ ಇರುತ್ತಾ? ಅಂದರೆ ಈಗ ಅಂದರೆ 3 ದಿನ ಇಲ್ಲ, 3 ದಿನ ಅಂತಲ್ಲ, ನೀವು ಯಾವಾಗೂ ಬರ್ಬೋದು ಸರ್. ಬರೀ ಸರ್ವಿಸ್ ಡೇ ಮಾತ್ರ ಅಂತಲ್ಲ, ನೀವು ಯಾವಾಗಲೂ ಫ್ರೀ ಬ್ಯಾಕ್ ಕವರ್ ಎಲ್ಲ ಸರ್ವಿಸ್ ಡೇ ದಿನ ಮಾತ್ರನಾ? ಎಲ್ಲ ದಿನ ಸಿಗುತ್ತೆ. ಅದೇ ಅಂದರೆ ಅವ್ರು ಸರ್ವಿಸ್ ಮಾಡ್ಕೊಳ್ಳೇಬೇಕು ಅಂತ ಏನಿಲ್ಲ ಸರ್. ಬಂದರೆ ಕ್ಲೀನಿಂಗ್ ಇದ್ರೆ ಈಗ ಸಪೋಸ್ ಬರ್ತಾರೆ, ಕೆಲವರು ಚಾರ್ಜಿಂಗ್ ಆಗಲ್ಲ ಅಂತ, ಅದು ಕ್ಲೀನ್ ಮಾಡಿ ಕೊಡ್ತೀವಿ ಫ್ರೀ ಆಫ್ ಕಾಸ್ಟ್. ಏನು ಚಾರ್ಜ್ ಆಗಲ್ಲ. ಸುಮ್ಮನೆ ಬಂದ್ರೂ ಬ್ಯಾಕ್ ಕವರ್ ಸಿಗುತ್ತೆ, ಸರ್ವಿಸ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಂಡು ಸಿಗುತ್ತೆ. ಡಸ್ಟ್ ಇತ್ತ ನಿಮಗೆ ಬ್ಲಾಕ್ ಆಗಿದೆ. ಸೊ ಅದೇ ನಿಮಗೆ ಅಂದರೆ ಸ್ಪೀಕರ್ ಏನು ಹೋಗಿಲ್ಲ, ಜಸ್ಟ್ ಕೂತಿರೋದಲ್ಲ, ಅದು ಇಲ್ಲಿ ಬ್ಲಾಕ್ ಆಗಿದೆ. ಸೊ ಅದು ಕ್ಲೀನ್ ಮಾಡಿದ್ರೆ ಮುಗಿತು. ಸೊ ಅವ್ರು ಕೂತಿದಾರಲ್ಲ, ಅದು ಏನು ಐಕು ಪ್ರೀಮಿಯಂ ಕೌಂಟರ್ ಅಂತನಾ? ಅದು ಅಂದರೆ ಐಕು ಇದಕ್ಕೆ ಮಾತ್ರ ಅಲ್ಲಿ ಪ್ರೀಮಿಯಂ ಅಂದರೆ ಈ ನಂಬರ್ ಸೀರೀಸಿಗೆ ಮಾತ್ರ ಅದು ಆ ಕಡೆ ಫಸ್ಟ್ ಇದು. ಇದೇನಾದ್ರು ವಾರಂಟಿ ಇದ್ರೆ ಏನು ಇದಕ್ಕೇನು ಚಾರ್ಜ್ ಆಗಲ್ವಾ? ಇಲ್ಲ ಸರ್, ನಿಮಗೆ ಔಟ್ ವಾರಂಟಿ ಇದ್ರೂ ಏನು ಚಾರ್ಜ್ ಆಗಲ್ಲ. ಇದು ಕ್ಲೀನಿಂಗ್ ಎಲ್ಲ ಏನು ಚಾರ್ಜ್ ಆಗಲ್ಲ. ಇದು ಕ್ಲೀನಿಂಗ್ ಅಂಡರೇ ಬರುತ್ತೆ? ಕ್ಲೀನಿಂಗ್ ಅಂಡರೇ ಬರುತ್ತೆ. ಪಾರ್ಟ್ ಮಾತ್ರ ರಿಪ್ಲೇಸ್ ಮಾಡಿದ್ರೆ ಮಾತ್ರ ಅದು ನಿಮಗೆ. ಸರ್ವಿಸ್ ಚಾರ್ಜ್ ಏನಾರು ಆಗುತ್ತಾ? ಇಲ್ಲ, ಏನಾಗಲ್ಲ. ಸರ್ವಿಸ್ ಚಾರ್ಜ್ ಆಗಲ್ಲ. ಓಕೆ, ನೋಡ್ಬೋದಾ? ಇಷ್ಟೊಂದು ಬರ್ತಾನೆ ಇರಲಿಲ್ಲ ಆಗ. ಅದು ಬ್ಲಾಕ್ ಆಗಿತ್ತು. ಇದು ಕವರ್ ಮಾಡಿಬಿಟ್ರೆ ಕೇಳ್ತಾನೆ ಇರಲಿಲ್ಲ ಆಗ. ಈ ಥರ ಒಂದ್ಸಲ ಬೆಚ್ಚಿದ ಮೇಲೇನು IP ರೇಟಿಂಗ್ ಹಂಗೆ ಇರುತ್ತಾ? ಹೀಗೆ ಇರುತ್ತೆ ಸರ್. ನಿಮಗೆ ಸೇಮ್ ಇದೆ ಅಡ್ರೆಸಿಬಲ್ ಕಂಪನಿ ಅಡ್ರೆಸಿಬಲ್ ಇರುತ್ತೆ, ಅದೇ ಇರುತ್ತೆ. ಫಿಕ್ಸ್ ಮಾಡಿ ಕೊಡ್ತೀನಿ. ಓಕೆ, ಈ ಥರ ಫಿಕ್ಸಿಂಗ್ ಇಷ್ಟು ಬೇಗ ಆಗ್ಬಿಡುತ್ತಾ? ಫಿಕ್ಸಿಂಗ್ ಆಗ್ತದೆ. ಕೆಲವು ಜನ ರಬ್ಬರ್ ಬ್ಯಾಂಡ್ ಎಲ್ಲ ಹಾಕ್ಬಿಡ್ತಾರೆ ನೋಡಿದ್ದೀನಿ. ಸ್ಕ್ರೀನ್ ಗಾರ್ಡು ಇರುತ್ತೆ? ಸ್ಕ್ರೀನ್ ಗಾರ್ಡ್ ಹಾಕ್ಕೊಡ್ತೀನಿ. ಹಾಕಿದ್ದೀರಾ? ಇಲ್ಲ, ಆಗಬೇಕು. ಹಾಕೊಟ್ಬಿಡಿ ಹಂಗೆ. ಸ್ಕ್ರಾಚಸ್ ಬೇರೆ ಇದೆ. ಸ್ವಲ್ಪ ವೇಟ್ ಮಾಡಿ ಸರ್, ಕರಿತೀನಿ, ಕೊಡ್ತೀನಿ. ಮಿಸ್ಟರ್ ಸಂದೀಪ್ ಸರ್ ಬನ್ನಿ. ಸರ್ ರೆಡಿ ಆಗಿದೆ, ಅದು ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದಾರೆ. ಚೆಕ್ ಮಾಡ್ಕೊಂಡ್ರಾ ಸರ್? ನೋಡಿದೆ ಎಲ್ಲ ಚೆಕ್ ಮಾಡಿದೆ. ವಾರಂಟಿ ಅಂಡರ್ ಇದೆ ಮೇಡಮ್ ಇದು? ಸರ್ ನಿಮ್ದು ಆ್ಯಕ್ಚುಲಿ ಪರ್ಚೇಸ್ ಮಾಡಿ ಇನ್ನೂ 6 ಮಂತ್ ಆಗಿದೆ. ಇನ್ನೂ 6 ಮಂತ್ ವ್ಯಾರಂಟಿ ಇದೆ ಸರ್. ಇದ್ರಲ್ಲಿ ಇನ್ನೂ 6 ಮಂತ್ವರೆಗೂ ನಿಮಗೆ ಹಾರ್ಡ್ವೇರ್ ರಿಲೇಟೆಡ್ ಏನೇ ಇಶ್ಯೂ ಇದ್ದರೂ ವಿಸಿಟ್ ಮಾಡ್ಬೋದು. ಬಟ್ ಇದಕ್ಕೆ ಸಾಫ್ಟ್ವೇರ್ ರಿಲೇಟೆಡ್ ಕ್ಲೀನಿಂಗ್ಗೆ ಯಾವುದೇ ಥರ ನಿಮಗೆ ಚಾರ್ಜಸ್ ಏನಿರಲ್ಲ ಸರ್. ಫ್ರೀ ಆಫ್ ಕಾಸ್ಟಲ್ಲೇ ಏನು ಪೇ ಮಾಡೋಂಗಿಲ್ಲ ಸರ್. ಮತ್ತು ನಿಮ್ಗೆ ಎವ್ರಿ ಮಂತ್ 14, 15, 16 ಸ್ಕ್ರೀನ್ ಕಾರ್ಡ್ ಮತ್ತು ಪೌಚ್ ಫ್ರೀಯಾಗಿ ಸಿಗುತ್ತೆ. ಬರ್ಬೋದು ಸರ್. ಮತ್ತು ಏನಾದರೂ ಇಶ್ಯೂ ಇದ್ದರೆ ನೀವು ಫ್ಯೂಚರಲ್ಲಿ ಏನಾದರೂ ಇಶ್ಯೂ ಇದ್ರೂ ವಿಸಿಟ್ ಮಾಡ್ಬೋದು. ಇದೇ ಸರ್ವಿಸ್ ಸೆಂಟರ್ ವಿಸಿಟ್, ಅಥರೈಸ್ ಸರ್ವಿಸ್ ಸೆಂಟರ್ ಎಲ್ಲ ಹೋದ್ರೂ ವಿಸಿಟ್ ಮಾಡ್ಬೋದು ಸರ್. ಮತ್ತು ಏನಾದರೂ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಿಸಿಟ್ ಅವರ್ ಸರ್ವಿಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಫೈನಲಿ ಸರ್ವಿಸ್ ಎಲ್ಲ ಆಯಿತು. ಸೊ ಕ್ಲೀನ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬಂದಮೇಲೆ ಒಂದು ವಿಷಯ ಗೊತ್ತಾಗಿದ್ದೇನಪ್ಪ ಅಂದರೆ, ಈ ಐಕು ಮತ್ತು ವಿವೋ ಎರಡರದ್ದು ಕೂಡ ಒಂದೇ ಸರ್ವಿಸ್ ಸೆಂಟ್ರು. ಸೊ ವಿವೋ ಸರ್ವಿಸ್ ಸೆಂಟ್ರಲ್ಲಿ ಐಕು ಫೋನ್ಗಳನ್ನ ಸಹ ನೀವು ಸರ್ವಿಸ್ ಮಾಡ್ಕೊಬೋದು. ನಮ್ಮ ದೇಶದಾದ್ಯಂತ ಸುಮಾರು 550ಕ್ಕಿಂತ ಹೆಚ್ಚು ಸಿಟಿಗಳಲ್ಲಿ 700ಕ್ಕಿಂತ ಹೆಚ್ಚು ಸರ್ವಿಸ್ ಸೆಂಟ್ರ್ ಇದೆಯಂತೆ. ಸೂಪರ್ ವಿಷಯ. ಮತ್ತು ಇನ್ನೊಂದೇನಪ್ಪ ಅಂದರೆ, ನಾನು ಇವತ್ತು ಇಲ್ಲಿಗೆ ಬರೋ ಅವಶ್ಯಕತೆನೇ ಇರಲಿಲ್ಲ. ಅವ್ರ ವೆಬ್ಸೈಟ್ಗೆ ಹೋಗ್ಬಿಟ್ಟು ಪಿಕಪ್ ಆ್ಯಂಡ್ ಡ್ರಾಪನ್ನು ಬುಕ್ ಮಾಡಿದರೆ ಅವರೇ ಫ್ರೀಯಾಗಿ ಪಿಕಪ್ ಮಾಡ್ಕೊಂಬಿಟ್ಟು ಸರ್ವಿಸ್ ಮಾಡಿ ಮನೆಗೆ ಕೊಡೋರು. ಸೊ ಇರಲಿ ಆಯಿತಾ, ಒಂದು ಎಕ್ಸ್ಪೀರಿಯನ್ಸ್ ಆಯ್ತಲ್ಲ. ಜೊತೆಗೆ
ಐಕೂದು ನಂಬರ್ ಸೀರೀಸಿಗೆ ಪ್ರಿಯಾರಿಟಿ ಕೌಂಟರ್ ಇದೆ, ಮತ್ತು ಸರ್ವಿಸ್ ಡೇ ಅಂತ ನಮಗೆ ಆ ಪರ್ಟಿಕ್ಯುಲರ್ ಡೇಸಲ್ಲಿ ನಿಮಗೆ ಬ್ಯಾಕ್ ಕವರು ಸ್ಕ್ರೀನ್ ಗಾರ್ಡೆಲ್ಲ ಫ್ರೀಯಾಗಿ ಕೊಡ್ತಾರೆ. ಸೊ ಸರ್ವಿಸ್ ಎಲ್ಲ ತುಂಬ ಫ್ಲಾಲೆಸ್ ಆಗಾಯಿತು. ಸೊ ಇಂಟ್ರೆಸ್ಟಿಂಗ್ ಆಯಿತಾ. ಸೊ ನಂಗೆ ಗೊತ್ತಿಲ್ಲ ಆಯಿತಾ, ಕ್ಯಾಮ್ರಾ ಇದೆ ಅಂದ್ಬಿಟ್ಟು ಇಷ್ಟು ಚೆನ್ನಾಗಿ ಸರ್ವಿಸ್ ಕೊಟ್ರೆ ಏನು ಅಂತ ನೀವು ಕಾಮೆಂಟ್ ಮಾಡಿ. ನಂಗೆ ಅನ್ನಿಸ್ದಂಗೆ ಪ್ರೀವಿಯಸ್ಲಿ ವಿವೋದಲ್ಲೂ ಕೂಡ ನನಗೆ ಸಿಮಿಲರ್ ಎಕ್ಸ್ಪೀರಿಯೆನ್ಸೇ ಆಗಿದೆ. ಅಲ್ಲಿ ರಿಪೇರಿ ಮಾಡಿದವರೆಲ್ಲ ಒಳ್ಳೆ ಪ್ರೊಫೆಷ್ನಲ್ ಅಂತ ಅನಿಸಿದ್ರು, ಚೆನ್ನಾಗಿ ಮಾತಾಡ್ತಾಯಿದ್ರು, ತಿಳ್ಕೊಂಡಿದ್ರು, ನಾಲೆಡ್ಜ್ ಇತ್ತವ್ರಿಗೆ. ಸೊ ಒಳ್ಳೆಯದು. ಮತ್ತು ಅವ್ರು ಹೇಳ್ದಂಗೆ ಈ ಅಫಿಷಿಯಲ್ ಸರ್ವಿಸ್ ಸೆಂಟ್ರಲ್ಲಿ ಒಂದು ರೀತಿ ಒರಿಜಿನಲ್ ಪಾರ್ಟ್ಗಳ ರೀಪ್ಲೇಸ್ಮೆಂಟ್ ಆಗುತ್ತೆ. ಸೊ ಅದೆಲ್ಲ ಇದೆ. ನಿಮ್ದು ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ನೋಡಿ, ಕಾಲರ ಮಾಡ್ಬೋದು ಅವ್ರ ಟೋಲ್ ಫ್ರೀ ನಂಬರ್ಗೆ, ಅಥವಾ ಅವ್ರ ವೆಬ್ಸೈಟ್ಗೆ ಹೋಗ್ಬಿಟ್ಟು ಬರೋಕ್ಕಾಗಿಲ್ಲ ಅಂದರೆ ಪಿಕಪ್ ಆ್ಯಂಡ್ ಡ್ರಾಪರ್ ನೋಡ್ಬೋದು, ಅಥವಾ ಅವ್ರದ್ದು ಸರ್ವಿಸ್ ಸೆಂಟರ್ ಲೊಕೇಶನ್ ಕೂಡ ಸಿಗುತ್ತೆ ಅವ್ರದ್ರಲ್ಲಿ. ಸೊ ಫೈನಲಿ ಸರ್ವಿಸ್ ಎಲ್ಲ ಮುಗೀತು. ಸೊ ಇವಿಷ್ಟು ಈ ಒಂದು ಸರ್ವಿಸ್ ಸೆಂಟ್ರ್ ಬಗ್ಗೆ ನನ್ನ ಎಕ್ಸ್ಪೀರಿಯನ್ಸು. ನಿಮಗಿದ್ರ ಬಗ್ಗೆ ಏನನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.